ಅಂತ ಸುಳಿಯೋ ಆಸೆಗೀಗ ಎಲ್ಲ ಕ್ಷಣವೂ ಕಲ್ಪನೆಗೂ ಮೀರಿದೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆಕಾಶೀಶ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆಗಲೇ ಪ್ರಿವ್ಯೂನಲ್ಲಿ ಒಂದು ವಿಡಿಯೋನ ನೋಡ್ಕೊಂಡಿರ್ತಾರೆ, ಓಕೆನಾ? ಆ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು, ಸೊ ಅದೇ ರೀತಿಯಾದ ಒಂದು ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ನಿಮ್ಮ ಒಂದು ಅಲೈಟ್ ಮೋಷನಲ್ಲಿ ಅನ್ನೋದ್ರ ಬಗ್ಗೆ ನಾನು ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ, ಓಕೆನಾ? ಸೊ ಆ ರೀತಿಯ ಒಂದು ವಿಡಿಯೋನ ಎಡಿಟ್ ಮಾಡೋದಕ್ಕೆ ತುಂಬಾ ಕಷ್ಟಪಟ್ಬಿಟ್ಟು ತುಂಬಾ ಟೈಮ್ ತೊಗೊಂಡು ಆ ರೀತಿಯ ಒಂದು ವಿಡಿಯೋನ ಎಡಿಟ್ ಮಾಡಿದ್ದೀನಿ, ಓಕೆನಾ? ಸೊ ಇದೇ ರೀತಿ ಹೊಸ ಹೊಸ ಸ್ಟೇಟಸ್ಗಳು ನಿಮಗೋಸ್ಕರ ತರ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಒಂದು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಾದ ತಕ್ಷಣ ಒಂದು ಬೆಲ್ ನೋಟಿಫಿಕೇಷನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಈ ಒಂದು ವಿಡಿಯೋದ ಪ್ರಿವ್ಯೂನ ಸೊ ನಿಮಗೆ ಪೂರ್ತಿ ನೋಡ್ಬೇಕು ಅನಿಸಿದ್ರೆ ನನ್ನ ಒಂದು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ವಿಡಿಯೋನ ನೋಡ್ಕೊಳ್ಳಿ. ವಿಡಿಯೋ ಮಾತ್ರ ನೆಕ್ಸ್ಟ್ ಲೆವೆಲ್ನಲ್ಲಿ ಎಡಿಟಿಂಗ್ ಮಾಡಿದ್ರು, ಓಕೆನಾ? ಸೊ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಿ ಹೋಗ್ಬಿಟ್ಟು ಒಮ್ಮೆ ಪ್ರಿವ್ಯೂನ ನೋಡಿಕೊಂಡು ಆಮೇಲೆ ಬೇಕಾದರೆ ಬಂದು ಈ ಒಂದು ವಿಡಿಯೋನ ನೋಡ್ಕೊಳ್ಳಿ. ಆಮೇಲೆ ಇನ್ನೊಂದೇನಪ್ಪ ಅಂದರೆ ಈ ಒಂದು ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ, ಯಾಕಂದರೆ ಒಂದು ನಾನು ನಿಮಗೆ ಇಲ್ಲಿ 3 ಪ್ರಿಸೆಟ್ಗಳನ್ನ ಕೊಡ್ತಾಯಿದ್ದೀನಿ. ಅದರಲ್ಲಿ ಒಂದು ಪ್ರಿಸೆಟ್ಗೆ ಪಾಸ್ವರ್ಡ್ ಇದೆ, ಓಕೆನಾ? ಸೊ ಅದು ಪಾಸ್ವರ್ಡ್ ನಿಮ್ಗೆ ಈ ಒಂದು ವಿಡಿಯೋದಲ್ಲಿ ಯಾವಾಗ ಬೇಕಾದರೂ ಸಿಗ್ಬೋದು. ಹಾಗಾಗಿ ವಿಡಿಯೋನ ಎಂಡ್ ತನಕ ನೋಡ್ತಾ ಹೋಗಿ ವಿಡಿಯೋನ ಯಾವ ರೀತಿ ಎಡಿಟ್ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಫಸ್ಟ್ ನೀವು ಅಲೈಟ್ ಮೋಷನ್ ಓಪನ್ ಮಾಡಬೇಕಾಗತ್ತೆ. ನಾನು ಯೂಸ್ ಮಾಡ್ತಿರೋ ಒಂದು ಅಲೈಟ್ ಮೋಷನ್ ನಿಮಗೆ ಬೇಕಂದರೆ ಅದರ ನಿಮಗೆ ಟೆಲಿಗ್ರಾಮ್ ಲಿಂಕು ಸಿಗುತ್ತೆ. ಅಲ್ಲಿಂದ ಹೋಗ್ಬಿಟ್ಟು ನೀವು ಅಲೈಟ್ ಮೋಷನ್ನ ಡೌನ್ಲೋಡ್ ಮಾಡಿಕೊಂಡು ವಿಡಿಯೋನ ಎಡಿಟ್ ಮಾಡ್ಬೋದು. ಸೊ ಫಸ್ಟ್ ಅಲೈಟ್ ಮೋಷನ್ ಓಪನ್ ಮಾಡಿದ ತಕ್ಷಣ ಈ ಕಡೆ ಪ್ರಿಸೆಟ್ ಪ್ರಾಜೆಕ್ಟ್ ಮೇಲೆ ಬಂದರೆ ನಿಮಗೆ ಬೀಟ್ ಮಾರ್ಕು, ಶೇಕ್ ಎಫೆಕ್ಟು, ಲಿರಿಕಲ್ ಪ್ರಿಸೆಟ್ ಅಂತ 3 ಪ್ರಾಜೆಕ್ಟ್ ಕಾಣುತ್ತೆ, ಓಕೆನಾ? ಜಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಸೊ ಬೀಟ್ ಮಾರ್ಕ್ನ ಓಪನ್ ಮಾಡಿದ ತಕ್ಷಣ ಸೊ ನೋಡ್ತಿರ್ಬೋದಲ್ಲಿ ನಿಮಗೆ ಸಾಂಗ್ ಮಾತ್ರ ಕಾಣುತ್ತೆ ಬೀಟ್ ಮಾರ್ಕಲ್ಲಿ, ಓಕೆನಾ? ಸೊ ಸಾಂಗ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡ್ಕೊಬೇಕಾಗತ್ತೆ, ಓಕೆನಾ? ಯಾವ ರೀತಿ ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡೋದಂದರೆ ಜಸ್ಟ್ ಇವಾಗ ಹಾಕಿ ಸ್ಟಾರ್ಟಿಂಗ್ ಬರಬೇಕಾಗತ್ತೆ, ಓಕೆನಾ? ಸಾಂಗ್ ಸ್ಟಾರ್ಟಿಂಗ್ ಈ ಕಡೆ, ಓಕೆನಾ? ಇಲ್ಲಿ 10 ಸೆಕೆಂಡ್ಗೆ ಬೀಟ್ ಮಾರ್ಕ್ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಆಮೇಲೆ ನೀವು ಯಾರು ಫೋಟೋನ ಎಡಿಟ್ ಮಾಡ್ಕೊಬೇಕು ಅಂದ್ಕೊಂಡಿರ್ತೀರೋ ಅವರ ಒಂದು ಫೋಟೋಸ್ಗಳನ್ನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ. ಅದರಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಏರೋ ಕೊಡಬೇಕಾಗತ್ತೆ. ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಈ ಒಂದು ನೆಕ್ಸ್ಟ್ ಬೀಟಿಗೆ ಈ ಒಂದು ಫೋಟೋನ ಸೆಟ್ ಮಾಡಬೇಕಾಗತ್ತೆ, ಓಕೆನಾ? ನೆಕ್ಸ್ಟ್ ಬೀಟಲ್ಲಿ ತನಕ ಇರುತ್ತೆ, ಅಲ್ಲಿ ತನಕ ನೋಡ್ಕೊಂಡು ಫೋಟೋನ ಸೆಟ್ ಮಾಡಿ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಬಂದುಬಿಟ್ಟು ನೆಕ್ಸ್ಟ್ ಈ ಒಂದು ಫೋಟೋದ ಒಪಾಸಿಟಿನ ಒಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಕೆ ಅರೌಂಡ್ 66 ತನಕ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಓಕೆನಾ? ಮತ್ತು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮ್ಮ ನೆಕ್ಸ್ಟ್ ಸಾಂಗ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಎಲ್ಲ ಕೊಡಿ. ನೆಕ್ಸ್ಟ್ ಇದನ್ನು ಕೂಡ ನೆಕ್ಸ್ಟ್ ಬೀಟಲ್ಲಿ ತನಕ ಇರುತ್ತೆ, ಅಲ್ಲಿ ತನಕ ಇದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಇದ್ರದ್ದು ಒಪಾಸಿಟಿನ ಕೂಡ ನಾನು ಅರೌಂಡ್ 66 ತನಕ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಸೊ ಇದೇ ರೀತಿ ನಿಮ್ಮ ಒಂದು ಎಷ್ಟು ಫೋಟೋಸ್ ಇರುತ್ತೋ ಸಾಂಗ್ ಇಲ್ಲಿ ತನಕ ಇರುತ್ತೆ, ಅಲ್ಲಿ ತನಕ ಜಸ್ಟ್ ನಾನು ಇಲ್ಲಿ 4 ಫೋಟೋಸ್ಗಳನ್ನ ಮಾತ್ರ ಇಂಪೋರ್ಟ್ ಮಾಡ್ಕೊಂಡಿರೋದು, ಓಕೆನಾ? ತುಂಬಾ ಸಿಂಪಲ್ಲಾಗಿ ವಿಡಿಯೋ ಎಡಿಟ್ ಆಗಿದೆ, ಓಕೆನಾ? ಸೊ ನೀವು ಏನು ಅರ್ಥ ಮಾಡ್ಕೋಬೇಕು ಅಷ್ಟೇ. ಆಮೇಲೆ ಈ ಒಂದು ಫಾಂಟ್ ಎಲ್ಲ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಓಕೆನಾ? ಸೊ ಮತ್ತೆ ಇವಾಗ ನೆಕ್ಸ್ಟ್ ಫೋಟೋನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನೆಕ್ಸ್ಟ್ ಇದನ್ನು ಕೂಡ ಇಂಪೋರ್ಟ್ ಮಾಡಿಕೊಂಡು ಫಿಲ್ ಕಂಪೋಸಿಷನ್ ಎಲ್ಲ ಕೊಡ್ತೇನೆ, ಓಕೆನಾ? ಸೊ ಫಿಲ್ ಕಂಪೋಸಿಷನ್ ಎಲ್ಲ ಕೊಟ್ಟ ತಕ್ಷಣ ಒಪಾಸಿಟಿ ಒಂಚೂರು ಕಡಿಮೆ ಮಾಡ್ಕೊತೀನಿ ಇದ್ರದ್ದು ಕೂಡ, ಓಕೆನಾ? ಸೊ ಇದಾದ ತಕ್ಷಣ ಇವಾಗ ನಾವು ಫಸ್ಟ್ ಕೆಲಸ ಮುಗಿದಿದೆ, ಓಕೆನಾ? ಇದಾದ ತಕ್ಷಣ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನೆಕ್ಸ್ಟ್ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ಕೊಬೇಕಾಗತ್ತೆ, ಓಕೆನಾ? ಸೊ ಇವಾಗ ಶೇಕ್ ಎಫೆಕ್ಟ್ನ ಓಪನ್ ಮಾಡ್ತಾ ಇದ್ದೀನಿ. ಶೇಕ್ ಎಫೆಕ್ಟಲ್ಲಿ ಜಸ್ಟ್ ಒಂದೇ ಫೋಟೋ ಇರೋದು, ಜಸ್ಟ್ ಈ ಒಂದು ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಳ್ಳಿ, ಓಕೆನಾ? ಸೊ ಒಂದು ಫೋಟೋದ ಎಫೆಕ್ಟ್ನ ಕಾಪಿ ಮಾಡ್ಕೊಂಡು ಬ್ಯಾಕ್ ಬರ್ತಾ ಇದ್ದೀನಿ. ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ಕೊತಾ ಇದ್ದೀನಿ, ಓಕೆನಾ? ಬೀಟ್ ಮಾರ್ಕ್ನ ಓಪನ್ ಮಾಡಿದ ತಕ್ಷಣ ಸೊ ಈ ಕಡೆ ಫೋಟೋಸ್ಗಳನ್ನ ಇಂಪೋರ್ಟ್ ಮಾಡಿರ್ತಾರಲ್ಲ, ಫಸ್ಟ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಡಾಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಎಫೆಕ್ಟ್ ಕೊಡಿ, ಓಕೆನಾ? ಸೊ ಎಫೆಕ್ಟ್ನ ಪೇಸ್ಟ್ ಕೊಡಿ. ಇದಾದ ತಕ್ಷಣ ಮತ್ತೆ ಇವಾಗ ನೆಕ್ಸ್ಟ್ ಫೋಟೋ ಮೇಲೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ನೆಕ್ಸ್ಟ್ ಫೋಟೋನು ಕೂಡ ಸೇಮ್ ಇರುತ್ತೆ, ಓಕೆನಾ? ಸೊ ಇವಾಗ ನೆಕ್ಸ್ಟ್ ಈ ಕಡೆ ಬಂದುಬಿಟ್ಟು ಆಮೇಲೆ ಇದಕ್ಕೂ ಕೂಡ ಇಲ್ಲಿ ಎಫೆಕ್ಟ್ನ ಪೇಸ್ಟ್ ಮಾಡ್ತಾ ಇದ್ದೀನಿ, ಓಕೆ? ಸೊ ಇದಾದ ತಕ್ಷಣ ಆಮೇಲೆ ಈ ಕಡೆ ಬಂದುಬಿಟ್ಟು ನೆಕ್ಸ್ಟ್ ಇದಕ್ಕೂ ಕೂಡ ಇಲ್ಲಿ ಎಫೆಕ್ಟ್ನ ಇಲ್ಲಿ ಪೇಸ್ಟ್ ಮಾಡ್ತಾ ಇದ್ದೀನಿ, ಓಕೆನಾ? ಸೊ ಇವಾಗ ಇದಾದ ತಕ್ಷಣ ಇವಾಗ ಏನು ಮಾಡ್ಕೊಬೇಕಂದ್ರೆ ನೆಕ್ಸ್ಟ್ ನಿಮಗೆ ಲಿರಿಕ್ಸ್ ಇರುತ್ತಲ್ವ, ಸೊ ಒಂದು ಲಿರಿಕ್ಸ್ ಪ್ರಿಸೆಟ್ನ ನಾನು ಕೊಟ್ಟಿದ್ದೀನಿ, ಓಕೆನಾ? ಜಸ್ಟ್ ಇವಾಗ ಬ್ಯಾಕ್ ಬರಬೇಕಾಗತ್ತೆ, ಒಂದು ಲಿರಿಕ್ಸ್ ಪ್ರಿಸೆಟ್ನ ಓಪನ್ ಮಾಡ್ಕೊಬೇಕಾಗತ್ತೆ. ಇವಾಗ ನಾನೇನು ಮಾಡ್ತೀನಿ ಅಂದರೆ ಒಂದು ಲಿರಿಕ್ಸ್ ಪ್ರಿಸೆಟ್ನ ಓಪನ್ ಮಾಡ್ಕೊತಾ ಇದ್ದೀನಿ, ಓಕೆನಾ? ಲಿರಿಕ್ಸ್ ಪ್ರಿಸೆಟ್ನ ಓಪನ್ ಮಾಡಿದ ತಕ್ಷಣ ಜಸ್ಟ್ ಅಷ್ಟು ಲಿರಿಕ್ಸ್ಗಳನ್ನ ಈ ರೀತಿ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ 1 by 1, ಓಕೆನಾ? ಸೊ ಈ ರೀತಿ ಸೆಲೆಕ್ಟ್ ಮಾಡಿಕೊಂಡು ಜಸ್ಟ್ ಈ ಕಡೆ ಬಂದುಬಿಟ್ಟು ಪೇಸ್ಟ್ ಮಾಡಿದ್ರೆ ಮುಗಿತು, ಓಕೆನಾ? ಸೊ ಇವಾಗ 16 ಲಿರಿಕ್ಸ್, ಈ 16 ಲಿರಿಕ್ಸ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡು ಬ್ಯಾಕ್ ಬಂದು ಬೀಟ್ ಮಾರ್ಕ್ನ ಓಪನ್ ಮಾಡ್ತಾಯಿದ್ದೀನಿ. ಬೀಟ್ ಮಾರ್ಕಲ್ಲಿ ಸ್ಟಾರ್ಟಿಂಗ್ನಲ್ಲಿ ಬಂದುಬಿಟ್ಟು ಈ ಅಷ್ಟು ಲಿರಿಕ್ಸ್ನ ಇಲ್ಲಿ ಪೇಸ್ಟ್ ಮಾಡಿ. ಸೊ ಪೇಸ್ಟ್ ಮಾಡಿದ ತಕ್ಷಣ ಆಟೋಮೆಟಿಕ್ಕಾಗಿ ಲಿರಿಕ್ಸ್ಗಳು ನಿಮಗೆ ಇಲ್ಲಿ ಸೆಟ್ ಆಗಿರುತ್ತೆ, ಓಕೆನಾ? ಸೊ ಇವಾಗ ಲಿರಿಕ್ಸ್ ಸೆಟ್ ಆದ ತಕ್ಷಣ ಸೊ ನೆಕ್ಸ್ಟ್ ಇವಾಗ ಏನು ಮಾಡ್ಕೊಬೇಕಂದ್ರೆ ನೆಕ್ಸ್ಟ್ ಕೆಲಸ ನಿಮ್ಮದು ಜಸ್ಟ್ ಇವಾಗ ಸ್ಟಾರ್ಟಿಂಗ್ ಪಾಯಿಂಟ್ ಬರಬೇಕಾಗತ್ತೆ. ಸ್ಟಾರ್ಟಿಂಗ್ ಪಾಯಿಂಟ್ ಬಂದು ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮೀಡಿಯಾ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಸೊ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಕೊಟ್ಟಿರ್ತೀನಿ, ಓಕೆನಾ? ಜಸ್ಟ್ ಆ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ, ಓಕೆನಾ? ಈ ಒಂದು ವಿಡಿಯೋನ ಸೆಲೆಕ್ಟ್ ಮಾಡ್ಕೊಂಡು ಜಸ್ಟ್ ಒಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಫಿಲ್ ಕಂಪೋಸಿಷನ್ ಎಲ್ಲ ಕೊಡಿ, ಓಕೆನಾ? ಫಿಲ್ ಕಂಪೋಸಿಷನ್ ಎಲ್ಲ ಕೊಟ್ಟ ತಕ್ಷಣ ಬ್ಲೆಂಡಿಂಗ್ ಆ್ಯಂಡ್ ಒಪಾಸಿಟಿ ಮೇಲೆ ಬಂದು ಲೈಟಿಂಗ್ ಮೇಲೆ ಬಂದು ಇಲ್ಲಿ ಸ್ಕ್ರೀನ್ ಕೊಡಿ, ಓಕೆನಾ?
ಸೊ ಸ್ಕ್ರೀನ್ ಕೊಟ್ಟ ತಕ್ಷಣ ಇದು ಲಿರಿಕ್ಸ್ಗೆ ಈ ರೀತಿ ಸೆಟ್ ಆಗುತ್ತೆ. ಓಕೆ, ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ. ಓಕೆ, ನಿಮ್ಗೆ ಎಲ್ಲೆಲ್ಲಿ ಬೀಟ್ ಬರುತ್ತೋ ಅಲ್ಲಿ ಈ ಒಂದು ವಿಡಿಯೋನ ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ. ಸೊ ನಾನು ಮಾಡ್ತಿದ್ದೆ. ಓಕೆನಾ, ಸೊ ನಾನು ಮಾಡಿದ್ರೆ ಸ್ಕ್ರೀನ್ ರೆಕಾರ್ಡ್ ಆಫ್ ಆಗುತ್ತೆ, ಹಾಗಾಗಿ ನಾನು ಮಾಡ್ತಾಯಿಲ್ಲ. ಸೊ ಒಂದು ವಿಡಿಯೋನ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಸೊ ಎಲ್ಲೆಲ್ಲಿ ಬೀಟ್ ಇತ್ತು ಜಸ್ಟ್ ಒಂದು ವಿಡಿಯೋನ ಇಲ್ಲಿ ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡೋದು ಮಾಡಿ. ಓಕೆನಾ, ವಿಡಿಯೋ ಕಂಪ್ಲೀಟಾಗಿ ಎಡಿಟ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಈ ಒಂದು ವಿಡಿಯೋ ಕಂಪ್ಲೀಟಾಗಿ ಎಡಿಟಿಂಗ್ ಆದ ತಕ್ಷಣ ಈ ಒಂದು ವಿಡಿಯೋನ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದಂದರೆ ಜಸ್ಟ್ ಡ್ರಾಪ್ನಲ್ಲಿ ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಬೇಕಾಗತ್ತೆ. ಓಕೆ, ಶೇರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಕ್ಸ್ಪೋರ್ಟ್ ಕೊಟ್ಟರೆ ಅಂದರೆ ಈ ಒಂದು ವಿಡಿಯೋ ಇರುತ್ತಲ್ಲ ಅದು ನಿಮ್ಮ ಒಂದು ಗ್ಯಾಲರಿಲಿ ಬಿಟ್ಟು ಸೇವ್ ಆಗಿರುತ್ತೆ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಒಂದು ವಿಡಿಯೋ ನಿಮ್ಮಂತೆಲ್ಲ ಫ್ರೆಂಡ್ಸ್ಗಳು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.